ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿದ್ರು ಒಮ್ಮತದಿಂದ ಆಗ್ಬೇಕು, ಸಿದ್ದರಾಮಯ್ಯನವರು ಮುಂದುವರಿದಿದ್ರು ಒಮ್ಮತದಿಂದ ಆಗ್ಬೇಕು. ಆದ್ರೆ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಇರುವುದಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಡಿ ಕೆ ಶಿವಕುಮಾರ್ ಮತ್ತೆ ಹೈಕಮಾಂಡಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನು ಪಕ್ಷನಿಷ್ಠರಿದ್ದೇನೆ, ನಿಮ್ಮನ್ನು ಯಾವುದೇ ರೀತಿಯಲ್ಲೂ ಬ್ಲ್ಯಾಕ್ ಮೇಲ್ ಮಾಡುವಂತ ತಂತ್ರ ನನ್ನಿಂದ ಆಗೋದಿಲ್ಲ. ಮೊನ್ನೆ ಬಂದ ನ್ಯೂಸೇ ಅದು ಅರ್ಧ ಸತ್ಯ, ಸತ್ಯ ಅಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿಗರಿಂದಲೇ ಈಗ ಹೊರಗೆ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಒಂದೇ ಮಾತಲ್ಲಿ ಕಟ್ ಥ್ರೋಟ್ ಆಗಿ ಏನ್ ಹೇಳಿದ್ರು, ಮತ ಚೋರಿ ಇಲ್ರಿ, ಇನ್ನೊಂದಿಲ್ರಿ, ಏನು ಇಲ್ರಿ, ಜನ ಏನ್ ತೀರ್ಪು ಕೊಟ್ಟಿದ್ದಾರೆ ಅದನ್ನು ಒಪ್ಕೋಬೇಕು ಅಷ್ಟೇ. ಅಂದ್ರೆ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠೆಗೆ ಸಿಗಬಹುದಾದ ಕಾಂಗ್ರೆಸ್ಸಿನ ಪ್ರತಿಕ್ರಿಯೆಯ ಪ್ರತೀಕ್ಷೆಯಲ್ಲಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಒಂದು ದೊಡ್ಡ ಗೊಂದಲ ಈಗ ಸೃಷ್ಟಿಯಾಗಿದೆ. ಸೆಪ್ಟೆಂಬರ್ ಕ್ರಾಂತಿ ಆಯಿತು, ನವೆಂಬರ್ ಕ್ರಾಂತಿ ಆಯಿತು. ಆದರೆ ನವೆಂಬರ್ನಲ್ಲಿ ಕ್ರಾಂತಿ ಆಗೋ ಬದಲು ಸಿದ್ದರಾಮಯ್ಯನವರು ಹೇಳಿದಾಗೇನೆ ವಾಂತಿ ಆಗತ್ತಾ ಅಂತ ಒಂದು ಬಹಳ ದೊಡ್ಡ ಚರ್ಚೆ ಈಗ ಚಾಲ್ತಿಯಲ್ಲಿದೆ. ಡಿ ಕೆ ಶಿವಕುಮಾರ್ ಕನಸು ಕಮರಿಯೇ ಹೋಯಿತೆ. ಡಿ ಕೆ ಶಿವಕುಮಾರ್ ಅವರನ್ನು ಅಧ್ಯಕ್ಷತೆಯಿಂದಲೂ ಇಳಿಸ್ತಾರೆ, 2 ಎಕ್ಸ್ಟ್ರಾ ಉಪಮುಖ್ಯಮಂತ್ರಿಗಳನ್ನು ಮಾಡ್ತಾರೆ. ಆಮೇಲೆ ಸಿದ್ದರಾಮಯ್ಯನವರ ಆಶಯದಂತೆ ಸಂಪುಟ ಕೂಡ ಪುನರ್ರಚನೆ ಆಗತ್ತೆ. ಈ ರೀತಿಯ ಎಲ್ಲ ಹೇಳಿಕೆಗಳು ಬರ್ತಾ ಇದೆ. ಬಿಹಾರದ ಎಲೆಕ್ಷನ್ನಿನ ನಂತರ ಕಾಂಗ್ರೆಸ್ ಅತ್ಯಂತ ಹತಾಶವಾಗಿದೆ. ಕಾಂಗ್ರೆಸ್ಸಿನ ಒಳಗಡೆನೆ ವಿರೋಧಾಭಾಸ, ವಿರೋಧ, ಮಹಾನಾಯಕನ ಒಟ್ಟು ನಡೆಯ ಬಗ್ಗೆನೇ ಆಕ್ಷೇಪ ಇವೆಲ್ಲವೂ ಬರ್ತಾ ಇದೆ. ಕಾರ್ಯಕರ್ತರಂತೂ ಧರಾಶಾಯಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದು ಹಂತದ ವಿದೇಶಿ ಯಾತ್ರೆಯನ್ನ ಮುಗಿಸಿಕೊಂಡು ಬಂದಾಗ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋದ್ರು. ಅರ್ಧ ಗಂಟೆ ಮಾತುಕತೆ ಆಯಿತು. ಸಂಪುಟ ಪುನರ್ರಚನೆಗೆ ಅವರ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ, ನೀವು ಖರ್ಗೆ ಅವರ ಹತ್ರ ಮಾತಾಡಿ ಮುಂದುವರಿಸಿ ಅಂತ ಹೇಳಿ ಅವರು ಮತ್ತೆ ವಿದೇಶಕ್ಕೆ ಹೋದ್ರು. ಇದು ಪ್ರಥಮವಾಗಿ ಬಂದಂತ ಸುದ್ದಿ. ಸಿದ್ದರಾಮಯ್ಯನವರಿಂದ ಹಿಡಿದು ಸಿದ್ದರಾಮಯ್ಯನವರ ಇಡೀ ತಂಡ ಇದೇ ಸುದ್ದಿಯನ್ನ ಮಾಧ್ಯಮಕ್ಕೆ ಬಿಟ್ಟಿತು. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ, ಸಂಪುಟ ಪುನರ್ರಚನೆಗೆ ರಾಗ ಅವರು ಒಪ್ಪಿದ್ದಾರೆ ಅಂತಾದ್ರೆ ಸಿಎಂ ಕುರ್ಚಿಯ ಬದಲಾವಣೆ ಇಲ್ಲ. ಅಲ್ಲಿಗೆ ಡಿ ಕೆ ಶಿವಕುಮಾರ್ರ ಆಪ್ತರು ಮತ್ತು ಹಿತೈಷಿಗಳು, ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಅವರ ಆಪ್ತರ ಬಳಿ ಹೇಳ್ಕೊಂಡಾಗೆ ಡಿಸೆಂಬರ್ ಮೊದಲ ವಾರದಲ್ಲಿ ಆರಂಭ ಆಗುವ ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಮುಖ್ಯಮಂತ್ರಿಯಾಗೇ ಹೋಗ್ತೇನೆ ನಾನು, ಅದು ಖಚಿತ ಅನ್ನುವಂತ ಮಾತನ್ನೇನು ಹೇಳಿದ್ರು. ಅದಕ್ಕಾಗಾದ್ರೆ ಪೂರ್ಣವಾಗಿ ಬ್ರೇಕ್ ಹಾಕಿದ್ರೆ ರಾಹುಲ್ ಗಾಂಧಿ, ತಾಯಿ ಸೋನಿಯಾ ಗಾಂಧಿ ಅವರು ಬಿಹಾರದ ಎಲೆಕ್ಷನ್ನಿನ ನಂತರ ಈಗಾಗಲೇ ಆದಂತ ಒಪ್ಪಂದದ ಪ್ರಕಾರ ಸಿಎಂ ಬದಲಾವಣೆ ಶತಸಿದ್ಧ, ಡಿ ಕೆ ಶಿವಕುಮಾರೇ ಹೊಸ ಮುಖ್ಯಮಂತ್ರಿ, ಆ ಅಭಯವನ್ನ ನೀಡಿದ್ದಾರೆ ಅನ್ನೋದು ಅಲ್ಲಿವರೆಗಿನ ಸುದ್ದಿ ಆಗಿತ್ತು. ಆದರೆ ಬಿಹಾರದ ಎಲೆಕ್ಷನ್ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ಲಿಕ್ಕೆ ಡಿ ಕೆ ಶಿವಕುಮಾರ್ ಸ್ವತಃ ದೆಹಲಿಯಲ್ಲಿ ಕಾದ್ರೂ ಭೇಟಿಯಾಗ್ಲಿಕ್ಕಾಗಿಲ್ಲ, ಸಿದ್ದರಾಮಯ್ಯನವರಿಗೆ ಭೇಟಿಯಾಗ್ಲಿಕ್ಕೆ ಸಾಧ್ಯವಾಯಿತು. ಇದು ನಂಬರ್ 1. ಆಮೇಲೆ ಅರ್ಧ ಗಂಟೆ ಮಾತುಕತೆ, ಸಂಪುಟ ಪುನರ್ರಚನೆಗೆ ಒಂದು ತಾತ್ವಿಕ ಒಪ್ಪಿಗೆ LOP ಇಂದ ಸಿಕ್ಕಿದೆ, ಹೈಕಮಾಂಡ್ ಮಹಾನಾಯಕನಿಂದ ಸಿಕ್ಕಿದೆ ಅನ್ನುವಂಥದ್ದು ಮಾಧ್ಯಮಕ್ಕೆ ಬಂದ ಸುದ್ದಿ. ಅದು ಸ್ವತಃ ಸಿದ್ದರಾಮಯ್ಯನವರು ಮತ್ತು ಅವರ ತಂಡದಿಂದ ಬಂದಂತ ಸುದ್ದಿ. ಹಾಗಾದ್ರೆ ಪುನರ್ರಚನೆ ಆಗತ್ತೆ ಅಂತಾದ್ರೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಕನಸು 100ಕ್ಕೆ 100 ಕಮರಿದಂತ ಆಯ್ತು. ಪುನರ್ರಚನೆ ಆಗುವುದರ ಉದ್ದೇಶ ಏನು? ನೇತೃತ್ವ ಸಿದ್ದರಾಮಯ್ಯನವರು ಒಂದು ಅನ್ನೋದೇ ಖಚಿತ. ಈ ಸುದ್ದಿ ಯಾವಾಗ ಹೊರಗೆ ಬಂತೋ ಆವಾಗ ಕರ್ನಾಟಕದ ಕಾಂಗ್ರೆಸ್ಸಿನ ಒಳಗೂ ಹೊರಗೂ ಬಹಳ ದೊಡ್ಡ ಚರ್ಚೆ ನಡೆಯಿತು. DCM ಶಿವಕುಮಾರ್ರ ಬಣ ಬಹಳ ದೊಡ್ಡ ಚಟುವಟಿಕೆಯಲ್ಲಿ ತೊಡಗಿಕೊಳ್ತು. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರೂ ದೆಹಲಿಗೆ ಹೋದ್ರು. ಇವೆಲ್ಲ ವಿದ್ಯಮಾನಗಳ ಆಯ್ತು.
ಆದ್ರೆ ಈಗ ಬರ್ತಾ ಇರುವಂತ ಸುದ್ದಿಯೇ ಅದರ ನಂತರದ್ದು ಬೇರೆಯೇ ಇದೆ. ಅದಕ್ಕೆ ಪೂರಕವಾಗಿ ನಿನ್ನೆ ಖರ್ಗೆ ಅವರೊಟ್ಟಿಗೆ 50 ನಿಮಿಷ ಮಾತುಕತೆಯನ್ನ ಮಾಡಿಯೂ ಕೂಡ ನಾನು ರಾಹುಲ್ ಗಾಂಧಿ ಅವರೊಟ್ಟಿಗೆ ಮಾತಾಡಿ ಹೇಳ್ತೇನೆ, ಕೆ.ಸಿ. ವೇಣುಗೋಪಾಲ್ ಅವರ ಹತ್ರ ಮಾತಾಡಿ ಹೇಳ್ತೇನೆ, ಹೈಕಮಾಂಡ್ ಒಟ್ಟಿಗೆ ಮತ್ತೆ ಚರ್ಚೆಯನ್ನ ಮಾಡ್ತೇನೆ, ಅದರ ಜೊತೆಗೆ ಸರ್ಜೇವಾಲಾ ಅವರ ಹತ್ರ ಮಾತಾಡ್ತೇನೆ. ಈಗ ಯಾವುದೇ ರೀತಿಯಲ್ಲೂ ಈ ಮಾತುಕತೆಯನ್ನ ನಾನು ನಿರ್ಣಾಯಕವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರನ್ನ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿಗೆ ಏನಾಯ್ತು? ಮೊದಲು ಬಂದ ಸುದ್ದಿ ಸುಳ್ಳು, ಅರ್ಧ ಸತ್ಯ ಅನ್ನುವಂಥದ್ದನ್ನ ಒಪ್ಕೋಬೇಕಾಯ್ತು. ಅದಕ್ಕಿಂತ ಮುಖ್ಯವಾಗಿ ಈಗ ನಿನ್ನೆ ಮತ್ತು ಮೊನ್ನೆ ಇವತ್ತು ಈ 3 ದಿನದ ಅಂತರದಲ್ಲಿ ಬಂದಂತ ಸುದ್ದಿಯ ಒಟ್ಟು ವಿವರಗಳನ್ನ ಕಲೆಕ್ಟ್ ಮಾಡಿ ನಿಮಗೆ ಹೇಳಬೇಕು ಅಂತಾದ್ರೆ, ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಶಿಫ್ಟ್ ಆಯ್ತು, ನವೆಂಬರ್ ಕ್ರಾಂತಿ ಈಗ ಸಂಕ್ರಾಂತಿ ಜನವರಿ ಕ್ರಾಂತಿಗೆ ಶಿಫ್ಟ್ ಆಗಿದೆ. ಡಿ.ಕೆ. ಶಿವಕುಮಾರ ಕನಸು ಕಮರಿಲ್ಲ. ಆದ್ರೆ ವಾಸ್ತವ ಏನು ಅಂತಂದ್ರೆ, ಸಿದ್ದರಾಮಯ್ಯನವರು 30 ನಿಮಿಷ ರಾಹುಲ್ ಗಾಂಧಿಯನ್ನ ಭೇಟಿಯಾದದ್ದು ಸತ್ಯ ಅಲ್ಲ. ಕೇವಲ ಕೆಲವೇ ನಿಮಿಷಗಳ ಕಾಲ ಸಂಪುಟ ಪುನಾರಚನೆಯ ವಿಷಯವೇ ಪ್ರಸ್ತಾಪ ಆಗ್ಲಿಲ್ಲ. ನೀವು ಅಂಥದ್ದೇನಾದ್ರೂ ವಿಷಯ ಇದ್ರೆ ಖರ್ಗೆ ಅವರ ಹತ್ರ ಮಾತಾಡ್ಕೊಳ್ಳಿ ಅಂತ ಒಂದು ಮಾತನ್ನ ಹೇಳಿದ್ಬಿಟ್ರೆ, ಬಿಹಾರದ ಎಲೆಕ್ಷನ್ನಿನ ಫಲಿತಾಂಶದ ಬಗ್ಗೆ ರಾಹುಲ್ ಗಾಂಧಿಯನ್ನ ಸಮಾಧಾನ ಮಾಡುವಂತ ಕೆಲವು ಮಾತುಕತೆಗಳು ನಡೆದಿದೆ ಅಂತ ಬಿಟ್ರೆ ಬೇರೆ ಯಾವ ಮಾತುಕತೆಯೂ ನಡೆದಿಲ್ಲ ಅನ್ನೋದು ಈಗ ಬರ್ತಾ ಇರುವಂತ ಸುದ್ದಿ. ಅದಕ್ಕೆ ಪೂರಕವಾಗಿ ಹಲವಾರು ನಿಮಗೆ ಸತ್ಯ ಸಂಗತಿಗಳು ಗೊತ್ತಾಗ್ತವೆ. ಒಂದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ ಸಿದ್ದರಾಮಯ್ಯನವರು ಬಣದಿಂದ ಮಾಧ್ಯಮಕ್ಕೆ ಸಂಪುಟದ ಪುನರ್ರಚನೆ ಪಕ್ಕಾ ಆಗೋಯ್ತು, ಖರ್ಗೆ ಅವರ ಒಪ್ಪಿಗೆ ಅಥವಾ ಅವ್ರ ಹತ್ರ ಒಂದು ಚರ್ಚಿಸಿ ಮುಂದುವರಿರಿ ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಹೇಳಿದ್ದಾರೆ ಅನ್ನುವಂತ ಈ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ಯಾರು? ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಅನ್ನೋದು ಆಂತರಿಕ ಸುದ್ದಿ. ಅದರ ಪರಿಣಾಮ ನಿನ್ನೆ 50 ನಿಮಿಷ ಮಾತುಕತೆ ಆದ್ರೂ ನಾನು ಮತ್ತೆ ರಾಹುಲ್ ಗಾಂಧಿಯನ್ನೇ ಕೇಳಿ ಹೇಳ್ತೇನೆ. ಈಗ ರಾಹುಲ್ ಗಾಂಧಿ ಒಪ್ಪಿಗೆ ಕೊಟ್ಟದ್ದಾದ್ರೆ ಖರ್ಗೆ ಅವರು ಅದನ್ನು ಮುಂದುವರಿಸಿ ಹಾಗಾದ್ರೆ ಮಾಡ್ಬಿಡಿ ಅಂತ ಹೇಳ್ಬೋದಿತ್ತಲ್ಲ, ಆಗ್ಲಿಲ್ಲ. ಇದರ ಮಧ್ಯೆ ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಸುದೀರ್ಘವಾಗಿ ಖರ್ಗೆ ಅವರೊಟ್ಟಿಗೆ ಮಾತಾಡಿದ್ದಾರೆ. ಆ ಮಾತುಕತೆಯ ವಿವರ ಹೊರಗೆ ಬಂದಿಲ್ಲ. ಆಮೇಲೆ ಅಧ್ಯಕ್ಷತೆಯ ಬಗ್ಗೆ ಮೊನ್ನೆ ದೆಹಲಿಗೆ ಹೋಗಿ ವಾಪಸ್ ಬರ್ತಾ ಇರುವಾಗ ಕೇಳಿದಾಗ ಏನ್ ಹೇಳಿದ್ರು ಡಿ.ಕೆ. ಶಿವಕುಮಾರ್? ನನಗೇನಾಗಿದೆ, ಆರೋಗ್ಯ ಸರಿ ಇದೆ, ಮಾನಸಿಕವಾಗಿ ಸರಿ ಇದ್ದೇನೆ, ನನ್ನ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವಂತ ವಿಜಯವನ್ನು ತಂದುಕೊಟ್ಟಿದ್ದೇನೆ, 100 ಕಾಂಗ್ರೆಸ್ ಕಚೇರಿಯ ಉದ್ಘಾಟನೆ ಆಗ್ಬೇಕಾಗಿದೆ, ಇಂಥ ಬಹಳಷ್ಟು ಕೆಲಸಗಳು ಬಾಕಿ ಇದೆ. ಅದಕ್ಕೆ ರಾಹುಲ್ ಗಾಂಧಿ ಅವರನ್ನು ಕರ್ಕೊಂಡ್ಬರ್ತೇನೆ, ಖರ್ಗೆ ಅವರನ್ನು ಕರ್ಕೊಂಡ್ಬರ್ತೇನೆ. ಅಧಿವೇಶನದ ಮೊದಲು ಆಗಬಹುದು, ಇಲ್ಲ ಅಧಿವೇಶನದ ನಂತರ. ಗಾಂಧಿ ಭಾರತ ಪುಸ್ತಕ ಬೇರೆ ಬರೆದಿದ್ದೇನೆ, ಅದರ ಉದ್ಘಾಟನೆಗೂ ಅವರಿಬ್ರು ಬರ್ತಾರೆ. ಅಧ್ಯಕ್ಷನಾಗಿ ಇಂಥ ಇತಿಹಾಸ ಮೆಚ್ಚುವಂತ ಕೆಲಸವನ್ನ ನಾನು ಮಾಡಿದ್ದೇನೆ, ನಾನು ಯಾಕೆ ಇಳಿಬೇಕು ಅಂತ ಖಡಕ್ ಆಗಿ ಕೇಳಿದರು. ಮೆಂಟಲಿ ಹೆಲ್ತು, ಫಿಸಿಕಲಿ ಹೆಲ್ತು, ಪೊಲಿಟಿಕಲ್ ಹೆಲ್ತು ಎಲ್ಲ ಕರೆಕ್ಟಾಗಿದೆ. ನಾನ್ಯಾಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಆ ಸಂದರ್ಭ ಏನು ಉದ್ಭವ ಆಗಲಿಲ್ಲ. ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗ್ತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋನು. ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲ್ಯಾಕ್ ಮೇಲ್ ಮಾಡೋನಲ್ಲ. ಪಾರ್ಟಿ ಕಟ್ಟಿರೋ ನಾನು ಹಗಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ, ದುಡ್ದಿದ್ದೀನಿ, ಮುಂದಕ್ಕೂ ಕಟ್ತೀವಿ, ಮುಂದಕ್ಕೂ ಅಧಿಕಾರ ಬರ್ತದೆ. ಅದಕ್ಕೇನು ಬೇಕೋ ನಾವು ಮಾಡೋ ನಾನು. ಸೊ ಅದರಿಂದ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ. ಅದರ ಜೊತೆ ಯಾವುದೇ ರೀತಿಯ ಗೊಂದಲಕ್ಕೂ ಹತಾಶೆಗೂ ಒಳಗಾದಾಗೆ ಡಿ.ಕೆ. ಶಿವಕುಮಾರ್ ಕಾಣ್ತಿರ್ಲಿಲ್ಲ. ಹಾಗಾಗಿ ಅವರು ಸೋನಿಯಾ ಗಾಂಧಿ ಅವರ ಮಾತು ಮತ್ತು ಹೈಕಮಾಂಡಿನ ಒಟ್ಟು ನಿರ್ಧಾರದ ಮೇಲೆ ತಾನು ಮುಖ್ಯಮಂತ್ರಿ ಆಗುವುದು ಖಚಿತ ಅನ್ನುವಂತ ಭಾವನೆಯಲ್ಲೇ ಇದ್ರು. ಅದಕ್ಕೆ ಪೂರಕವಾಗಿ ಇನ್ನೊಂದು ಹೇಳ್ತಾರೆ ಕೇಳಿ. ಪತ್ರಕರ್ತರ ಕೇಳಿದಾಗ ಏನ್ ಹೇಳ್ತಾರೆ ಅವರು? ಪಕ್ಷ ನಿಷ್ಠನಿದ್ದೇನೆ, ನಾನು ಪಕ್ಷವನ್ನ ಯಾವುದೇ ರೀತಿಯಲ್ಲೂ ಮುಜುಗರಕ್ಕೆ
ಅಥವಾ ಒಂದು ರೀತಿಯಲ್ಲಿ ನಾನು ಹೈಕಮಾಂಡ್ ಅನ್ನು ಪಕ್ಷವನ್ನು ನಾನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಹೊರಡುವುದಿಲ್ಲ, ನಾನು ಪಕ್ಷ ನಿಷ್ಠಾವಂತನಿದ್ದೇನೆ, ನನ್ನ ನಿಷ್ಠೆಗೆ ಬೆಲೆ ಸಿಗತ್ತೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ರು. ಇದರ ಅರ್ಥ ಏನು? ನಂಬರ್ 1, 30 ನಿಮಿಷ ಮಾತುಕತೆ ಆದದ್ದು ಅಲ್ಲ, ಕೆಲವೇ ನಿಮಿಷಗಳು. ರಾಹುಲ್ ಗಾಂಧಿ ಯಾವುದೇ ಸಂಪುಟ ಪುನರ್ರಚನೆಗೆ ಒಪ್ಪಿಗೆಯನ್ನು ಬಿಡಿ ಪ್ರಸ್ತಾಪನೆಯನ್ನೂ ಮಾಡಿಲ್ಲ. ಖರ್ಗೆ ಅವರ ಹತ್ರ ಮಾತಾಡ್ಕೊಳ್ಳಿ ಅಂತ ತಾತ್ಪೂರ್ತಿಕವಾಗಿ ಹೇಳಿದ್ದು. ಅಲ್ಲಿಗೆ ಸಂಪುಟ ಪುನರ್ರಚನೆ ಆಗೇ ಹೋಯ್ತು. ರಾಹುಲ್ ಗಾಂಧಿ ಒಪ್ಪಿಗೆನೆ ಕೊಟ್ಟೇ ಬಿಟ್ರು. ಅದು ಮೊದಲು ಬಿದ್ದೋಯ್ತು. ಇನ್ನು ಎರಡನೇದು, ನಾನು ಯಾಕೆ ಅಧ್ಯಕ್ಷತೆಯನ್ನು ಬಿಡಬೇಕು? ಸತೀಶ್ ಜಾರಕಿಹೊಳಿ ಹೇಳಿದ್ರಲ್ಲ, ಜಾರಕಿಹೊಳಿ ಅಧ್ಯಕ್ಷತೆ ಬದಲಾವಣೆಗೂ ಮಾತುಕತೆ ಆಗ್ತಾ ಇದೆ ಅಂತ. ಯಾವ ಮಾತುಕತೆ ಆಗಲಿಲ್ಲ. ನಾನು ಅಧ್ಯಕ್ಷತೆ ಬಿಡುವ ಪ್ರಶ್ನೆನೂ ಇಲ್ಲ. ನನ್ನ ಅತ್ಯಂತ ಶಿಸ್ತುಬದ್ಧವಾದಂತ ಮತ್ತು ನಿಷ್ಠಾವಂತಿಕೆಯ ಕೆಲಸವನ್ನ ಐತಿಹಾಸಿಕವಾಗಿ ಮಾಡಿ ತೋರಿಸಿದ್ದೇನೆ, ನಾನು ಯಾಕೆ ಇಳಿಬೇಕು ಅಂತ ಖಡಕ್ ಆಗಿ ಕೇಳಿದ್ರು. ಇನ್ನು ನಿನ್ನೆಯ 50 ನಿಮಿಷದ ಮಾತುಕತೆ ಕೂಡ ಖರ್ಗೆ ಅವರೊಟ್ಟಿಗಿಂದು. ಅವರು ಮತ್ತೇನ್ ಹೇಳಿದ್ರು? ಬಾಲ್ ಅನ್ನ ರಾಹುಲ್ ಗಾಂಧಿಗೆ ಶಿಫ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಒಟ್ಟಿಗೆ ಚರ್ಚಿಸಬೇಕು, ರಾಹುಲ್ ಗಾಂಧಿ ಅವರೊಟ್ಟಿಗೆ ಚರ್ಚಿಸಬೇಕು, ವೇಣುಗೋಪಾಲ್ ಸರ್ಜೇವಾಲ್ ರೊಟ್ಟಿಗೆ ಚರ್ಚಿಸಬೇಕು, ಇವೆಲ್ಲ ಆದ್ಮೇಲೆ ಹೇಳ್ತೇನೆ ಅಂತ ಕಳಿಸಿದ್ದಾರೆ. ಇದರ ಅರ್ಥ ಏನು? ಯಾವುದೇ ಚರ್ಚೆಯೂ ಆಗಿಲ್ಲ, ವಸ್ತುಸ್ಥಿತಿ ಬದಲಾಗಿಲ್ಲ, ಮೊದಲಿನ ಈ ಪವರ್ ಶೇರಿಂಗಿನ ಆಟ ಮುಂದುವರೆದಿದೆ. ಇದು ಬಹಳ ಸ್ಪಷ್ಟ. ಮತ್ತೆ DK-ಶಿ ಅವರು ಆಗಾಗ ಹೇಳಿದ್ದಾರೆ, ನಾನು ಬಿಹಾರದ ಎಲೆಕ್ಷನ್ ನಂತರ ಯಾವ ರೀತಿಯ ಬದಲಾವಣೆ ಆಗತ್ತೆ ಅನ್ನೋದನ್ನ ನಿಮಗೆ ಹೇಳ್ತೇನೆ. ಆಪ್ತರೊಂದಿಗೆ ನಾನು ಮುಖ್ಯಮಂತ್ರಿಯಾಗಿಯೇ ಸಿದ್ಧ, ಚಳಿಗಾಲದ ಅಧಿವೇಶನಕ್ಕೆ ಮುಖ್ಯಮಂತ್ರಿಯಾಗಿಯೇ ಅಡಿ ಇಡ್ತೇನೆ. ಸೋನಿಯಾ ಗಾಂಧಿ ಅವರು ಬಿಹಾರದ ಎಲೆಕ್ಷನ್ ನಂತರ ಮೊದಲ ಒಪ್ಪಿಗೆ ಮಾತುಕತೆ, ಅದರ ಪ್ರಕಾರ DK ಶಿವಕುಮಾರ್ CM ಆಗ್ತಾರೆ ಅನ್ನುವಂತ ಹಲವಾರು ಹಿಂಟ್ಗಳನ್ನ ಕೊಟ್ಟದ್ದನ್ನು ನಾವು ಗಮನಿಸಿದ್ದೇವೆ. ಮತ್ತೆ ಸಂದರ್ಶನದಲ್ಲಿ ಹಿಂದೆ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ. DK ಶಿವಕುಮಾರ್ ನೇರವಾಗಿ ನಮ್ಮೊಳಗೆ ಒಂದು ಮಾತುಕತೆ ಆಗಿದೆ, ಆ ಪ್ರಕಾರ ಹೈಕಮಾಂಡು ನಡ್ಕೊಳ್ತದೆ, ಸಿದ್ದರಾಮಯ್ಯನವರು ಬದ್ಧರಾಗಿದ್ದಾರೆ, ನಾನು ಬದ್ಧನಾಗಿದ್ದೇನೆ. ಅದರ ಅರ್ಥ ಏನು? ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ 50-50 ಪವರ್ ಶೇರಿಂಗ್ ಮಾತುಕತೆ ಆದದ್ದು ಶತಸಿದ್ಧ ಅನ್ನೋದನ್ನ ಸ್ವತಃ DK ಶಿವಕುಮಾರೇ ಹೇಳಿದ್ದಾರೆ. ಹಾಗಾಗಿ ಮಾತುಕತೆ ಆದದ್ದೇನು ಸುಳ್ಳಲ್ಲ. ಮಾತುಕತೆ ಆಗಲೇ ಇಲ್ಲ ಅಂತಾದ್ರೆ ಇಷ್ಟು ಕಾಲ ಸಂಪುಟ ಪುನರ್ರಚನೆಗೆ ಯಾಕೆ ಕಾಯ್ತಾ ಇದ್ರು? ಮಂಡಳಿ ನಿಗಮಗಳಿಗೆ ಯಾವುದೇ ಒಂದು ಅಧ್ಯಕ್ಷತೆ ಆಗಿಲ್ಲ ಅಥವಾ ಸದಸ್ಯರು ನೇಮಕವೂ ಆಗಿಲ್ಲ. ಬಹಳಷ್ಟು ಶಾಸಕರು ಅಧಿಕಾರಕ್ಕಾಗಿ ಕಾಯ್ತಾ ಇದ್ದಾರೆ, ಸಂಪುಟ ಪುನರ್ರಚನೆ ಆಗತ್ತೆ, ನಮಗೂ ಅವಕಾಶ ಸಿಗತ್ತೆ ಅಂತ. ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನೋದೇ ರಾಹುಲ್ ಗಾಂಧಿ ಅವರ ಅಂಬೋಣ ಆಗಿದ್ದಿದ್ರೆ ನಿನ್ನೆ ಖರ್ಗೆ ಅವರು ಯಾಕೆ ನಾನು ಮತ್ತೆ ರಾಹುಲ್ ಗಾಂಧಿಯನ್ನ ಕೇಳಿ ಮಾತಾಡ್ತೇನೆ ಅಂತ ಹೇಳ್ತಾರೆ? ಅಂದ್ರೆ ಪವರ್ ಶೇರಿಂಗಿನ ಈ ಮಾತುಕತೆ ಕೇವಲ ಹೈಜಾಕ್ ಮಾಡಲಾಗಿದೆ ಬಿಟ್ರೆ ಇಲ್ಲಿ ಯಾವುದೇ ರೀತಿಯ ತೀರ್ಮಾನ ಆಗಿಲ್ಲ. ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಖಚಿತವಾಗಿ ಮಾತಾಡಿಲ್ಲ. ಸ್ವತಃ ಖರ್ಗೆ ಅವರೇ ಬೇಸರಗೊಂಡು ಈ ತರದೆಲ್ಲ ಗೊಂದಲಗಳನ್ನ ನಿರ್ಮಾಣ ಯಾಕೆ ಮಾಡ್ತೀರಿ, ಯಾವ ಮಾತುಕತೆಯು ನಿರ್ಣಾಯಕವಾಗಿ ಆಗಿಲ್ಲ. ಆದ್ರೆ ಒಂದಾಗಿದೆ, ಏನು? DK ಶಿವಕುಮಾರೋ ಅಥವಾ ಸಿದ್ದರಾಮಯ್ಯನವರ ಮುಂದುವರಿಕೆಯೋ, ಈ ಗೊಂದಲವನ್ನ ಮಾತ್ರ ತಕ್ಷಣ ಬಗೆಹರಿಸಬೇಕು. ಇಲ್ಲದೆ ಇದ್ರೆ ಇದು ತೊಂದರೆ ಆಗತ್ತೆ. ನೋಡಿ, ಮೊದಲು ಏನ್ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು? ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಆಯ್ಕೆ ಅಂತ ಬಂದಾಗ ಇಲ್ಲಿ ಶಾಸಕರ ಅಭಿಪ್ರಾಯ ಮತ್ತು ಸಂಖ್ಯೆ ಮುಖ್ಯ ಆಗತ್ತೆ ಅಂತಂದ್ರು. ಅದಕ್ಕೆ ನೇರವಾಗಿ ಕೌಂಟರ್ ಕೊಟ್ಟರು DK ಶಿವಕುಮಾರ್. ಹೈಕಮಾಂಡಿನ ಮುಂದೆ ನಿಮ್ಮ ಯಾವ ಸಂಖ್ಯಾಶಾಸ್ತ್ರವೂ ಇಲ್ಲ, ಶಾಸಕರ ಅಭಿಪ್ರಾಯವೂ ಮುಖ್ಯ ಅಲ್ಲ, ಶಾಸಕರ ಸಂಖ್ಯೆಯೂ ಮುಖ್ಯ ಅಲ್ಲ. ಬಲದ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಇಲ್ಲವೇ ಇಲ್ಲ. ಕೇವಲ ಒಂದೇ ಪ್ರಶ್ನೆ ಇರೋದು ಹೈಕಮಾಂಡಿನ ನಿರ್ದೇಶನ, ಹೈಕಮಾಂಡಿನ ಆಯ್ಕೆ. ಅದಕ್ಕೆ ನಾವೆಲ್ಲರೂ ಬದ್ಧ. ಒಂದು ಶಾರ್ಟ್ ಅಲ್ಲಿ ಆ ಮಾತನ್ನ ಆಡುವ ಮೂಲಕ ಸಿದ್ದರಾಮಯ್ಯನವರ ಆ ಶಾಸಕರ ಬೆಂಬಲ ಮತ್ತು ಅಭಿಪ್ರಾಯ ಅನ್ನುವಂಥ ಪ್ರಜಾಸತ್ತಾತ್ಮಕವಾದಂಥ ನೀತಿ, ನಿಲುವು, ಅಭಿಪ್ರಾಯವನ್ನ ಸ್ಕ್ವಾಶ್ ಮಾಡಿಬಿಟ್ರು.
ಅದರ ಅರ್ಥ ಏನು? ಹೈಕಮಾಂಡ್ ಅಷ್ಟೇ. ಅದರ ಮುಂದುವರೆದ ಭಾಗ ಏನು? ಹೈಕಮಾಂಡ್ ನನಗೆ ಮಾತು ಕೊಟ್ಟಿದೆ, ಮಾತಿನ ಪ್ರಕಾರ ಅವ್ರು ನಡ್ಕೊಳ್ತಾರೆ. ಬಿಹಾರದ ಎಲೆಕ್ಷನ್ ನಂತರ ಏನ್ ಆಗಬೇಕೋ ಅದೇ ಆಗತ್ತೆ, ಅದೇ ನವೆಂಬರ್ ಕ್ರಾಂತಿ. ಈಗ ಬಿಹಾರದಲ್ಲಿ ಹೀನಾಯ ಸೋಲಾದ್ರಿಂದ, ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹಾರಿದ್ರಿಂದ ಈ ಗೊಂದಲ, ಈ ಪವರ್ ಶೇರಿಂಗಿನ ತಿಂಗಳು ಬದಲಾಗಿದೆ, ಸಂಕ್ರಾಂತಿಯವರೆಗೂ ಹೋಗಿ ಮುಟ್ಟಿದೆ ಅನ್ನೋದು ಈಗ ಕಾಂಗ್ರೆಸ್ಸಿನ ಆಂತರಿಕವಾದಂತ ವಿಚಾರ. ಹಾಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಯಾವುದೇ ಕನಸಿಗೆ ತಣ್ಣೀರು ಎರಚಲಿಲ್ಲ ರಾಹುಲ್ ಗಾಂಧಿ. ಇನ್ನು ಅದು ಜೀವಂತವಾಗಿದೆ, ಗಟ್ಟಿಯಾಗಿದೆ. ಆದರೆ ಈ ಬಿಹಾರದ ಎಲೆಕ್ಷನ್ನಿನ ನಂತರದ ಬೆಳವಣಿಗೆಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಕಾಲಿಡಬೇಕು, ಒಮ್ಮತದ ನಿರ್ಧಾರ ಆಗಬೇಕು ಅಂತ ಹೈಕಮಾಂಡ್ ನಿರ್ಧರಿಸಿದೆ ಅನ್ನೋದು ಈಗ ಬರ್ತಾ ಇರುವ ಸುದ್ದಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿದ್ರು ಒಮ್ಮತದಿಂದ ಆಗ್ಬೇಕು, ಸಿದ್ದರಾಮಯ್ಯನವರು ಮುಂದುವರಿದಿದ್ರು ಒಮ್ಮತದಿಂದ ಆಗ್ಬೇಕು. ಆದ್ರೆ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಲ್ಲಿ ಇರುವುದಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಅದರ ಬಗ್ಗೆ ಮಾತೇ ಇಲ್ಲ. ಯಾಕೆಂತಂದ್ರೆ ಬಿಹಾರದ ಎಲೆಕ್ಷನ್ ಬಗ್ಗೆ ಏನಂದ್ರು ಅವರು, ಇಡೀ ಕಾಂಗ್ರೆಸ್ ಹೇಳ್ತಾ ಇರೋದೇನು, ಅಲ್ಲಿ ಚುನಾವಣಾ ಕಮಿಷನ್, ಚುನಾವಣಾ ಆಯೋಗದ ಒಂದು NDA ಒಟ್ಟಿಗಿನ ಸಹಯೋಗ, ಅಕ್ರಮ ನಮ್ಮ ಸೋಲಿಗೆ ಕಾರಣ ಆಗಿದೆ, ಅಲ್ಲಿ ಮೋಸ ಆಗಿದೆ, ವಂಚನೆ ಆಗಿದೆ, ಮತಚೋರಿ ಆಗಿದೆ ಅಂತ ಇಡೀ ದೆಹಲಿಯಿಂದ ಕರ್ನಾಟಕದವರೆಗೆ, ಬಿಹಾರದವರೆಗೆ ಎಲ್ಲರ ಮಾತು ಕಾಂಗ್ರೆಸ್ನವ್ರದ್ದು ಇದೆ ತಾನೆ. ಆದ್ರೆ ಡಿ ಕೆ ಶಿವಕುಮಾರ್ ಒಂದೇ ಮಾತಲ್ಲಿ ಕಟ್ ಥ್ರೋಟ್ ಆಗಿ ಏನ್ ಹೇಳಿದ್ರು, ಮತಚೋರಿ ಇಲ್ರಿ, ಇನ್ನೊಂದಿಲ್ರಿ, ಏನು ಇಲ್ರಿ, ಜನ ಏನ್ ತೀರ್ಪು ಕೊಟ್ಟಿದ್ದಾರೆ ಅದನ್ನು ಒಪ್ಕೋಬೇಕು ಅಷ್ಟೇ. ಅಂದ್ರೆ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠೆಗೆ ಸಿಗಬಹುದಾದ ಕಾಂಗ್ರೆಸ್ಸಿನ ಪ್ರತಿಕ್ರಿಯೆಯ ಪ್ರತೀಕ್ಷೆಯಲ್ಲಿದ್ದಾರೆ. ಅದರ ಜೊತೆಗೆ ಬಿಜೆಪಿ ಅಥವಾ NDA ಸರ್ಕಾರದ ರೀತಿ ನೀತಿ ನಿಲುವನ್ನು ಕಾಂಗ್ರೆಸ್ಸಿಗರ ಹಾಗೆ ಅವರು ಕಡಾಖಂಡಿತವಾಗಿ ಅದನ್ನ ಮತಚೋರಿ ಅನ್ನುವಂತ ಮಾತಾಡುವ ಮೂಲಕ ಯಾವುದೇ ರೀತಿಯಲ್ಲೂ ಕಟ್ತೃಟಾಗಿ ಪ್ರತಿಕ್ರಿಯಿಸ್ತಾ ಇಲ್ಲ. ಹಾಗಾಗಿ ಅವರು ಎಲ್ಲವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸಂದರ್ಭಕ್ಕೆ ತಕ್ಕಾಗಿ ಯಾವ ರೀತಿಯ ಸ್ಟೆಪ್ ಅನ್ನು ತಗೋಬೇಕು ಅನ್ನೋದನ್ನ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿ ಕೆ ಸುರೇಶ್ ಏನ್ ಹೇಳಿದ್ರು, ಏನಾಗಬೇಕಾದಾಗತ್ತೆ, ಅವಸರ ಮಾಡಬೇಡಿ, ಆಗತ್ತೆ, ಯಾರುವ ರೀತಿಯಲ್ಲೂ ಯಾವುದೇ ರೀತಿಯಲ್ಲೂ ಹತಾಶರಾಗಿಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥದ್ದು ಶತಸಿದ್ಧ ಅನ್ನುವಂಥ ರೀತಿಯಲ್ಲೇ ಡಿ ಕೆ ಸುರೇಶ್ ಮಾತಾಡಿದ್ದಾರೆ. ಹಾಗಾಗಿ ಒಟ್ಟಾಗಿ ಏನು ಹೇಳಲಿಕ್ಕೆ ಹೊರಟಿದ್ದೇನೆ ನಾನು ಅಂತಂದ್ರೆ, ಮೊದಲನೇದಾಗಿ ನವೆಂಬರ್ ಕ್ರಾಂತಿ ಫೇಕು ಅನ್ನುವಂತ ಹೇಳುವಂಥದ್ದು ಅದನ್ನ ಅಷ್ಟು ಸುಲಭವಾಗಿ ನಾವು ಒಪ್ಕೊಳ್ಳುವಂಗಿಲ್ಲ. ರಾಜಕೀಯದಲ್ಲಿ 2 ತಿಂಗಳಲ್ಲೂ ಆಗ್ಬೋದು, 4 ತಿಂಗಳಲ್ಲೂ ಆಗ್ಬೋದು, ಹೊಗೆ ಆಡ್ತಾ ಇರುತ್ತದು, ಸುಳ್ಳು ಸುಳ್ಳು ಅಂತಲೇ ಹೇಳ್ತಾ ಇರ್ತಾರೆ. ಆದ್ರೆ ಮುಂದೊಂದು ದಿನ ನಾವು ನೀವು ನಿರೀಕ್ಷೆ ಮಾಡದೇ ಇದ್ದಂತ ಸತ್ಯ ದುತ್ತನೆ ಹೊರಗಡೆ ಬಂದು ನಿಲ್ತದೆ. ಇಲ್ಲಾಗ್ತಾ ಇರೋದು ಅದೇ. ಕಾಂಗ್ರೆಸ್ ಮತ್ತು ಸಿದ್ದು ಬಣ ಅದೇನು ಸಾಮಾನ್ಯ ಬಣ ಅಲ್ಲ, ಅದು ಸಿದ್ದರಾಮಯ್ಯನವರ ರಾಜಕೀಯ ಚಾಣಾಕ್ಷತೆಯನ್ನು ಕಡಿಮೆದಲ್ಲ, ಅದು ಕೊನೆಯ ಕ್ಷಣದವರೆಗೂ. ಒಮ್ಮೆ ಡಿ ಕೆ ಶಿವಕುಮಾರೇ ನಾಳೆ 10 ಗಂಟೆಗೆ ಪ್ರಮಾಣ ವಚನ ಮುಖ್ಯಮಂತ್ರಿ ಅಂತ ಘೋಷಣೆ ಆದ ಮೇಲೂ ಸಿದ್ದರಾಮಯ್ಯನವರ ಪ್ರಮಾಣ ವಚನದವರೆಗೂ ಅವರ ಕಾರ್ಯತಂತ್ರ, ರಾಜಕೀಯ ತಂತ್ರ ಮುಂದುವರಿದ್ರು ಆಶ್ಚರ್ಯ ಇಲ್ಲ. ಅವರು ಕುರ್ಚಿ ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡುವುದಿಲ್ಲ. ಆದರೆ ಕಾಂಗ್ರೆಸ್ಸಿನಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇರೋದ್ರಿಂದ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ತಥಾಕಚಿತವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟೋದ್ರಿಂದ ಈಗ ಏನು ಬಿಹಾರದ ಎಲೆಕ್ಷನ್ ನಂತರ ಸಂಪುಟ ಪುನಾರಚನೆಗೆ ರಾಗ ಅವರು ಒಪ್ಪಿಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಕನಸು ಖತಮ್ಮು, ಸಿದ್ದರಾಮಯ್ಯನವರೇ ಮುಂದುವರೆತು ಬಿಡ್ತಾರೆ ಅಂತ ಹೇಳುವಂತ ಮಾತು 100ಕ್ಕೆ 100 ಸುಳ್ಳು. ಡಿ ಕೆ ಶಿವಕುಮಾರ್ ಪ್ರಯತ್ನ ಮುಂದುವರೆದಿದೆ, ಅದು ನಿಂತಿಲ್ಲ. ಸಿದ್ದರಾಮಯ್ಯನವರು ಅದಕ್ಕಾಗಿ ಹೇಳಿದ್ದೇನು, ಅವ್ರು ಮೊದಲೇನು ಹೇಳ್ತಾರೆ, ನಾನೇ 5 ವರ್ಷ ಮುಖ್ಯಮಂತ್ರಿ, ಶಾಸಕರ ಬೆಂಬಲ ನನಗಿದೆ ಅನ್ನುವಂತ ಮಾತನ್ನ ಆಡಿದ್ರಲ್ಲ,
ಅದಕ್ಕೆ ಕೌಂಟರ್ ಏನ್ ಕೊಟ್ಟರು ಡಿ ಕೆ ಶಿವಕುಮಾರ್ ನಾನು ಹೇಳಿದ್ದೇನೆ. ಆಮೇಲೆ ಈಗ ಏನ್ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಒಪ್ಪಿದ್ರೆ ನಾನು 5 ವರ್ಷ ಮುಂದುವರಿತೇನೆ ಅಂದ್ರೆ ಹೈಕಮಾಂಡ್ ಒಪ್ಪಿಗೆಯೇ ಅಂತಿಮ ಅನ್ನೋದನ್ನು ಕೂಡ ಸಿದ್ದರಾಮಯ್ಯನವರೇ ಅವರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಕನಸು ಅರಳುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಅದು ನವೆಂಬರ್ ಇಂದ ಜನವರಿಗೆ ಶಿಫ್ಟ್ ಆಗಿದೆ ಬಿಟ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆಯೇ ಸಂಪೂರ್ಣ ಕಾಂಗ್ರೆಸ್ ಹೈಕಮಾಂಡ್ ಒರೆಸಿ ಹಾಕಿದೆ ಅನ್ನುವಂತ ಯಾವ ಮಾತನ್ನು ಈ ಹೊತ್ತಿಗೆ ಒಪ್ಪಿಕೊಳ್ಳುವಾಗಿಲ್ಲ. ಸಿನಾರಿಯೋ ಚೇಂಜ್ ಆಗಿದೆ. ಮೊನ್ನೆ ಬಂದ ನ್ಯೂಸೇ ಅದು ಅರ್ಧ ಸತ್ಯ, ಸತ್ಯ ಅಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿಗರಿಂದಲೇ ಈಗ ಹೊರಗೆ ಬರ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ದೆಹಲಿಯಿಂದ ಬಂದು ಹೇಳ್ತಾ ಇದ್ದಂತ ಪ್ರತಿಯೊಂದು ಮಾತು ಒಗಟು. ಗಿಣಿಶಾಸ್ತ್ರ ಕೇಳ್ತೇನೆ, ಗಿಣಿಶಾಸ್ತ್ರದವ್ರು ಮಾತ್ರ ಹೇಳಿಕ್ ಸಾಧ್ಯ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾವಾಗ ಸಂಪುಟ ಪುನರ್ರಚನೆ. ನಾನು ಮೇಕೆದಾಟು ಇದಕ್ಕೆ ನಮಗೆ ಸಿಕ್ಕಂತ ಜಯಕ್ಕೆ ವಕೀಲರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಹೋಗಿದ್ದೆ, ಮುಂದೇನು ಅಂತ ಹೋಗಿದ್ದೆ ಬಿಟ್ರೆ ನಾನು ಬೇರೆ ಏನನ್ನು ಮಾಡಿಲ್ಲ, ಬೇರೆ ಯಾವುದನ್ನು ಮಾತಾಡಿಲ್ಲ, ರಾಜಕೀಯ ಮಾತಾಡಿಲ್ಲ, ನೋಡೋಣ ಅನ್ನುವಂತ ಮಾತನ್ನು ಆಡ್ತಾರೆ. ಡಿ ಕೆ ಶಿವಕುಮಾರ್ ಎಲ್ಲಿ ಯಾವ ಮಾತನ್ನು ಆಡ್ಬೇಕೋ ಸಾಂಕೇತಿಕವಾಗಿ ಅದನ್ನು ಆಡ್ತಾರೆ, ಒಗಟಾಗಿ ಏನ್ ಮಾತಾಡ್ಬೇಕೋ ಅದನ್ನು ಆಡ್ತಾರೆ. ಆಮೇಲೆ ನೀವೆಲ್ಲ ಯಾರು, ನಾನು ಗಾಂಧಿ ಪುಸ್ತಕನು ಬಿಡುಗಡೆ ಕರೀತೇನೆ, 100 ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಿಡುಗಡೆ ಕರೀತೇನೆ, ಏನಾಗ್ಬೇಕೋ ಅದು ಆಗತ್ತೆ, ನನ್ನ ದಾರಿ ನಾನು ನೋಡ್ಕೊಂಡಿದ್ದೇನೆ, ಹೂ ಆರ್ ಯು, ನೀವೆಲ್ಲ ಯಾರು ಪುಟಗೋಸಿಗಳು ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ಸಿಗರಿಗೆ ಟಾಂಗ್ ಕೊಡ್ತಾರೆ, ಮಾತಾಡ್ತಾರೆ. ಕಾಂಗ್ರೆಸ್ ಕಚೇರಿಗೆ ಅದಕ್ಕೆ ನಾನು ಡೇಟ್ ಫಿಕ್ಸ್ ಬೇರೆ ಮಾಡಬೇಕಾಗಿದೆ. ಈ ಎಲೆಕ್ಷನ್ ಆಗಲಿ ಅಂತ ಸುಮ್ಮನೆ ಇದ್ದೆ. ಯಾವ್ದಾದ್ರು ಒಂದು ಶನಿವಾರ ಭಾನುವಾರ ಬಂದ್ ಮಾಡಿ, ಯಾಕೆ ನನಗೆ ರಾಹುಲ್ ಗಾಂಧಿ ಅವರು ಬಂದ್ ಮಾಡಬೇಕು ಅಂತ ನನ್ನ ಆಸೆ. ಅವರಿಬ್ಬರು ಬಂದು ಭೂಮಿ ಪೂಜೆ ಮಾಡಬೇಕು. ದುಡ್ಡು ಬೇರೆ ಕಟ್ತಾ ಇದ್ದೀನಿ ಕಾರ್ಪೊರೇಷನ್ಗೆ, 2 ಕೋಟಿ 30 ಲಕ್ಷ ಬರೀ ಪ್ಲಾನ್ ಸ್ಯಾಂಕ್ಷನ್ಗೆ ಕಟ್ತಾ ಇದ್ದೀನಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಕನಸಾಗಲಿ ನವೆಂಬರ್ ಕ್ರಾಂತಿ ಆಗಲಿ ಯಾವುದೂ ಕೂಡ ಸುಳ್ಳು ಅಲ್ಲ, ಅಥವಾ ಅದು ಪೋಸ್ಟ್ಪೋನ್ ಆಗಿದೆ ಬಿಟ್ರೆ, ರಾಜಕೀಯದಲ್ಲಿ ಪೋಸ್ಟ್ಪೋನ್ ಆಗುವುದು ಮಾಮೂಲಿ ಅದು. ಆದ್ರಿಂದ ಸಿದ್ದರಾಮಯ್ಯನವರು ಬಣ ಹಬ್ಬಿಸಿದ ಸುಳ್ಳು ಸುದ್ದಿ ಅದು ಕಾಂಗ್ರೆಸ್ಸಿಗೂ ಮುಜುಗರ ತಂದಿದೆ, ಖರ್ಗೆ ಅವರಿಗೂ ಸಿಟ್ಟನ್ನು ತರಿಸಿದೆ. ಆದರೆ ಖರ್ಗೆ ಅವರು ನಿನ್ನೆ 50 ನಿಮಿಷದ ಮಾತುಕತೆಯಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಹೋದ ದಾರಿಗೆ ಸುಂಕ ಇಲ್ಲ ಅನ್ನುವ ಹಾಗೆ ಯಾವುದೂ ನಿರ್ಧಾರ ಆಗಿಲ್ಲ, ರಾಹುಲ್ ಗಾಂಧಿ ಅವರೊಟ್ಟಿಗೆ ಮಾತಾಡ್ತೇನೆ, ಹೈಕಮಾಂಡ್ ತೀರ್ಮಾನಿಸ್ತದೆ, ನೀವು ಹೋಗಬಹುದು ಅನ್ನುವ ಮಾತನ್ನ ಆಡಿದ್ದಾರೆ. ಇದರ ಅರ್ಥ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿತ್ವದ ಕನಸು ಮತ್ತು ಅದರ ಇಡೀ ದಂಡಯಾತ್ರೆ ಚಾಲ್ತಿಯಲ್ಲಿದೆ. ಆದರೆ ನವೆಂಬರ್ ಕ್ರಾಂತಿ ಜನವರಿ ಕ್ರಾಂತಿಗೆ ಶಿಫ್ಟ್ ಆಗಿದೆ ಅನ್ನೋದು ಲೇಟೆಸ್ಟ್ ವರದಿ ಹೊರತು ಯಾವುದೂ ಬದಲಾಗಿಲ್ಲ. ಪವರ್ ಶೇರಿಂಗಿನ ಆಟ ಇನ್ನೂ ಗಟ್ಟಿಯಾಗಿ ಮುಂದುವರೆದಿದೆ. ಡಿ ಕೆ ಶಿವಕುಮಾರ್ ಮತ್ತೆ ಹೈಕಮಾಂಡಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನು ಪಕ್ಷನಿಷ್ಠನಿದ್ದೇನೆ, ನಿಮ್ಮನ್ನು ಯಾವುದೇ ರೀತಿಯಲ್ಲೂ ಬ್ಲ್ಯಾಕ್ ಮೇಲ್ ಮಾಡುವಂತ ತಂತ್ರ ನನ್ನಿಂದ ಆಗೋದಿಲ್ಲ, ನೇರ ಬರ್ತಾ ಇದ್ದೇನೆ ನಾನು, ನೀವು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡ್ರೆ ಕ್ಷೇಮ, ಇಲ್ಲದೆ ಇದ್ದರೆ ನನ್ನ ದಾರಿ ನನಗೆ ಅನ್ನುವಂತ ಖಚಿತ ಮಾತನ್ನ ಈ ಹೊತ್ತಲ್ಲೂ ಅವರು ಆಡ್ತಾ ಇದ್ದಾರೆ. ಅದರ ಆಡುವ ರೀತಿಯಲ್ಲಿ ಪ್ರತಿ ಮಾತಿನ ಒಗಟು ಒಳಗಿನ ಆಂತರ್ಯದಲ್ಲಿ ಅದು ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಅರ್ಥ ಆಗತ್ತೆ. ಇದು ಈ ಹೊತ್ತಿನ ಕಾಂಗ್ರೆಸ್ಸಿನ ಪವರ್ ಶೇರಿಂಗಿನ ಲೇಟೆಸ್ಟ್ ವರದಿ. ನಮಸ್ತೆ.